ಈಗ ಲಾಯರ್ ಏನ್ ಹೇಳಿದಾರೋ ಅದಕ್ಕೆ ಲೀಗಲ್ ಆಗಿ ಆನ್ಸರ್ ಮಾಡಿದೀನಿ ಅಂತ ಹೇಳಿದ್ರಿ. ಸೊ ಏನ್ ಮೆನ್ಷನ್ ಮಾಡಿದೀರಾ ಅಂತ ಹೇಳಿ. ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಅವರು ಲಾಯರ್ ಹೇಳಿರೋ ಪ್ರಕಾರ ಅವರು ಕ್ರೂಯಲ್ಟಿ ಅನ್ನೋದನ್ನ ಅಲೆಜ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಕಂಡೀಷನ್ಸ್ ಆಫ್ ಕ್ರೂಯಲ್ಟಿಗೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದೀವಿ. ಅದಕ್ಕೆ ಏನ್ ಹೇಳಿದಾರೋ ಅದರದ್ದು ಪಾಯಿಂಟ್ ವೈಸ್ ಅಲ್ಲಿ ನಾವು ಮಾತ್ರ ಉತ್ತರ ಕೊಟ್ಟಿದ್ದೀವಿ ಸದ್ಯಕ್ಕೆ. ಇವಾಗ ಪಿಟಿಷನ್ ಕಾಪಿ ಬಂದ್ಮೇಲೆ ನಾವು ನಮ್ ವರ್ಷನ್ ನಮ್ ಸೈಡ್ ಆಫ್ ದ ಸ್ಟೋರಿ ಹೇಳ್ಬೇಕು ಅವಾಗ. ಬಿಕಾಸ್ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಸೆಸ್ ಅಂಡ್ ಅನಲೈಸ್ ಆಸ್ ಮೈ ಕೊಲೀಗ್ ಆಲ್ಸೋ ಮೆನ್ಷನ್ ಹಿ ಸೆಡ್ ಅಗೇನ್ಸ್ಟ್ ಶಿ ಸೆಡ್. ಇವಾಗ ಅವ್ರು ಹೇಳಿದರೆ ಅವ್ರ ಪರವಾಗಿ ನಾವು ಏನು ಅವ್ರಿಗೆ ತಕ್ಕ ರೆಸ್ಪಾನ್ಸ್ ಕೊಡ್ಬೇಕು ಅಲಾಂಗ್ ವಿತ್ ಆಲ್ ದ ಎಸ್ಟಾಬ್ಲಿಷ್ಡ್ ಎವಿಡೆನ್ಸ್ ವಿ ವಿಲ್ ಪ್ರೊಡ್ಯೂಸ್ ಇಟ್ ಬಿಫೋರ್ ದ ಕೋರ್ಟ್ ಆಫ್ ಲಾ ಅಂಡ್ ಎಲ್ಲಾನು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನೇನ್ ಫೈಲ್ ಮಾಡ್ಬೇಕು ಅದನ್ನ ನಾವು ತಕ್ಕಾಗಿ ಫೈಲ್ ಮಾಡ್ತೀವಿ. ಎರಡು ಇದೆ. ಅವರು ಶ್ರೀದೇವಿ ಅವರೊಂದು ಪೋಸ್ಟ್ ಹಾಕ್ತಾರೆ, ಅದ್ರಲ್ಲಿ ಎರಡು ಹೇಳ್ತಾರೆ. ಒಂದು ಲೀಗಲ್ ನೋಟಿಸ್ಗೆ ನಾನು ಯಾವ ತರ ಆನ್ಸರ್ ಮಾಡ್ಬೇಕು ಅದ್ ಮಾಡಿದೀನಿ. ಇನ್ನೊಂದು ಡಿವೋರ್ಸ್ ನೋಟಿಸ್ ನನ್ನ ಕೈಗೆ ಇನ್ನೂ ಬಂದಿಲ್ಲ ಅಂತ. ಲೀಗಲ್ ನೋಟಿಸ್ ಅಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತ ಹೇಳಿ, ಯಾವ ವಿಚಾರಕ್ಕೆ ಲೀಗಲ್ ನೋಟಿಸ್ ಬಂದಿರುವಂತದ್ದು. ಈಗಾಗ್ಲೇ ಅಕಾಡೆಮಿ ವಿಚಾರ ಚರ್ಚೆ ಆಗ್ತಿದೆ, ಅಕಾಡೆಮಿಯಲ್ಲಿ ದುಡ್ಡಿನ ಅವ್ಯವಹಾರ ನಡೆದಿದೆ ಅಂತ. ಆ ವಿಚಾರಕ್ಕೆ ನೋಟಿಸ್ ಬಂದಿರೋದಾ, ಅದಕ್ಕೆ ಅವ್ರು ರಿಪ್ಲೈ ಕೊಟ್ಟಿರೋದಾ ಅಂತ ಇದನ್ನ ನಾವಿಲ್ಲಿ ಮಾಧ್ಯಮದವರಲ್ಲಿ ಅರ್ಥ ಮಾಡ್ಕೋಬೇಕು. ಇವಾಗ ಅವರು ಫಸ್ಟ್ ಅಕಾಡೆಮಿಯಲ್ಲಿ ಅದರದ್ದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಅಂತ ಅಲೆಜ್ ಮಾಡ್ತಾ ಇದ್ರೆ ಅದರಲ್ಲಿ ಶ್ರೀದೇವಿ ಕೂಡ ಪಾರ್ಟ್ನರ್. ಇಟ್ ಇಸ್ ಅ ಪಾರ್ಟ್ನರ್ಶಿಪ್ ಫರ್ಮ್. ದೇರ್ ಇಸ್ ಅ ಸೆಪರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಫಾರ್ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್. ಅವರು ಡಿವೋರ್ಸ್ ನೋಟಿಸ್ ಕಳಿಸಿರೋದ್ರಲ್ಲಿ ನಮ್ಗೆ ಈ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಒಂದು ಪ್ರೆಷರ್ ಟೆಕ್ನಿಕ್ ತರ ಯೂಸ್ ಮಾಡಿ ಅದನ್ನ ನಮ್ ಕ್ಲೈಂಟ್ ಗೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈವನ್ ನಾವ್ ಶಿ ಇಸ್ ಸ್ಟಿಲ್ ಅನ್ ಆಕ್ಟಿವ್ ಮೆಂಬರ್ ಆಫ್ ದ ಫರ್ಮ್. ಅದು ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಏನೇ ಅಲಿಗೇಷನ್ಸ್ ಮಾಡಿರೋದಕ್ಕೆ ನಾವು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ಯಾವ ರೀತಿಯಲ್ಲಿ ಅವ್ರು ಅಲೆಜ್ ಮಾಡಿದಾರೋ ಅದನ್ನ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ದಟ್ ರೆಸ್ಪಾನ್ಸ್ ಇವಾಗ ಪಿಟಿಷನ್ ಅಲ್ಲಿ ಏನ್ ಹಾಕಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ನಾವು ನಮ್ದು ಅಪ್ರೋಪ್ರಿಯೇಟ್ ಎವಿಡೆನ್ಸಸ್, ಇವಾಗ ಅವ್ರ ವಕೀಲರು ಹೇಳಿದ್ರು ಅವ್ರ ಹತ್ರ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಡೀಟೇಲ್ಸ್ ಎಲ್ಲ ಇದೆ ಅಂತ. ಒಂದು ಕಂಪನಿ ಅನ್ನೋದು ನೀವು ಸೆಟಪ್ ಮಾಡಿದಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹೌದು. ಅದನ್ನ ಸೆಪರೇಟ್ ಆಗಿ ನಾವು ಗಂಡ ಹೆಂಡತಿ ಮಧ್ಯದಲ್ಲಿರೋ ವಿಷಯನ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗೆ ಅದನ್ನ ಕಂಪೇರ್ ಮಾಡ್ಕೊಂಡು ಒಂದು ಪ್ರೆಷರ್ ಹಾಕ್ತಾ ಇದ್ರೆ ಇಸ್ ಸಮಥಿಂಗ್ ದಟ್ ವಿಲ್ ಹ್ಯಾವ್ ಟು ಎವ್ಯಾಲ್ಯೂಯೇಟ್ ಆನ್ ಏನ್ ಇದ್ರದ್ದು ಇಂಟೆನ್ಷನ್. ಈ ತರ ಮಾಧ್ಯಮಕ್ಕೆ ಬಂದು ಈ ತರ ಎಲ್ಲಾನು ಹೇಳ್ಕೊಂಡು ಓಡಾಡೋದು, ಇದೆಲ್ಲ ಇಂಟೆನ್ಷನ್ ಅವರಿಂದಾನೇ ನಾವು ಅರ್ಥ ಪಡ್ಕೋಬೇಕು. ಈಗ ಆಲ್ರೆಡಿ ಅವ್ರ ಕಡೆಯಿಂದ ಮೆನ್ಷನ್ ಮಾಡಿರೋದು ಶ್ರೀದೇವಿ ಅವರು ಅಗೌರವ ಕೊಡ್ತಾರೆ ಅನ್ನುವಂಥದ್ದು, ಹಾಗೆ ಮಾನಸಿಕ ಕಿರುಕುಳ ಅನ್ನೋ ವಿಚಾರವಾಗಿ ಅವರು ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಶ್ರೀದೇವಿ ಅವರು ಮೆನ್ಷನ್ ಮಾಡಿದರೆ, ಬೇರೆ ಒಂದು ನಟಿಯ ವಿಚಾರವಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಸೊ ನೀವ್ ಅದನ್ನೇನಾದ್ರೂ ಮೆನ್ಷನ್ ಮಾಡ್ತೀರಾ, ಮಾಡಿದೀರಾ, ಹೇಗೆ? ಇದು ನೀವು ಒಂದು ಇದ್ರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ನಾನು ಬೆಳಗ್ಗೆ ನ್ಯೂಸ್ ಅಲ್ಲಿ ನೋಡಿದೆ ಅದು ಡಿಫೆಮೇಷನ್ ಕೇಸ್ ಏನೋ ನಮ್ ಕ್ಲೈಂಟ್ ಮೇಲೆ ಹಾಕ್ತಾರೆ ಅಂತ. ಇದು ಇಷ್ಟು ಆಗಿರೋದ್ರಲ್ಲಿ ಒಂದು ಸತಿನೂ ನಮ್ ಕ್ಲೈಂಟ್ ಆಗ್ಲಿ ನಾವಾಗ್ಲಿ ಯಾರ್ದು ಹೆಸರು ಮೆನ್ಷನ್ ಮಾಡಿಲ್ಲ. ಇದು ನಾವು ಒಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಲ್ಲಿ ನಮ್ಗೆ ಲೀಗಲ್ ನೋಟಿಸ್ ಬಂದಿರೋದ್ರಲ್ಲಿ ಅದರಲ್ಲಿ ರೆಸ್ಪಾನ್ಸ್ ಮಾಡಿದ್ದೀವಿ. ಅದರಲ್ಲಿ ಅವ್ರು ಕೊಟ್ಟಿರೋ ಗ್ರೌಂಡ್ಸ್ ಗೆ ನಮ್ ಪರವಾಗಿ ಇರೋ ಗ್ರೌಂಡ್ಸ್ ನಾವು ಅಲೆಜ್ ಮಾಡಿದಾಗ, ಒಂದು ಅಡಲ್ಟ್ರಿ ಅನ್ನೋದು ಕ್ವೆಶ್ಚನ್ ಮಾಡಿದಾಗ ಕೋರ್ಟ್ ಆಫ್ ಲಾ ಅಲ್ಲಿ ಸುಮ್ನೆ ನಾನು ಹೇಳೋದಕ್ಕೆ ಬರೋದಿಲ್ಲ. ಐ ಹ್ಯಾವ್ ಟು ವ್ಯಾಲಿಡೇಟ್, ಐ ಹ್ಯಾವ್ ಟು ಎಸ್ಟಾಬ್ಲಿಷ್. ಅದನ್ನ ಒಂದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ವೆನ್ ಯು ಮೇಕಿಂಗ್ ಅಡಲ್ಟ್ರಿ ಆಸ್ ಅ ಕ್ರೂಯಲ್ಟಿ ಪಾಯಿಂಟ್, ಅದನ್ನ ನಾವು ಕೋರ್ಟ್ ಅಲ್ಲಿ ತೋರಿಸಬೇಕು. ಸೊ ನಾವು ಸುಮ್ನೆ ಹಂಗೆ ಒಂದು ಯಾರ್ದೋ ಹೆಸರನ್ನ ನಾವು ರಿಪ್ಲೈ ನೋಟಿಸ್ ಅಲ್ಲಿ ಕಳಿಸೋದು ಆತರ ಮಾಡೋದಕ್ಕೆ ಬರೋದಿಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಐ ಹ್ಯಾವ್ ವ್ಯಾಲಿಡ್ ಪ್ರೂಫ್ ಟು ಎಸ್ಟಾಬ್ಲಿಷ್ ದಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.